ನಮ್ಮ ನಿಜವಾದ ರಿಯಲ್ ಸಂಬಂಧಿಕರಿಗೆ, ನಾನು ರೀಲ್ ಅಂತ ಹೇಳಲ್ಲ, ರಿಯಲ್ ಸಂಬಂಧಿಕರು ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮತ್ತು ಶರಣು 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 ಶರಣು. ಪ್ರೇಮದ ಊರಲ್ಲಿ ಇದು ಅದರೊಳಗೆ ಒಂದು ಸಣ್ಣ ಕಥೆ ಇದೆ. ಈ ಪ್ರೇಮದ ಊರಲ್ಲಿ ಅದಕ್ಕೆ ಪ್ರೀತಿ ಅಂತ ಹೇಳಿಲ್ಲ, ಪ್ರೇಮ ಅಂತ ಹೇಳಿದ್ದಾರೆ. ಈ ಪ್ರೇಮ ಅತ್ತೆ ಜೊತೆ ಪ್ರೇಮ ಇರುತ್ತೆ, ಮಗನ ಜೊತೆ ಇರುತ್ತೆ, ಸೊಸೆ ಜೊತೆ ಇರುತ್ತೆ, ಈ ಹಳ್ಳಿ ಜೊತೆ ಪ್ರೇಮ ಇರುತ್ತೆ. ನನಗೆ ಅಲ್ಲಿನ ನಮಗೆ ಆ ಗ್ರಾಮಸ್ಥರು ಎಲ್ಲರಿಗೂ ಒಂದು ರೀತಿ ಪ್ರೇಮ ಇರ್ತದೆ. ಇದು ನಾನು ಫಸ್ಟ್ ನನ್ನ ಪಾತ್ರದ ಬಗ್ಗೆ ನಾನು ತಪ್ಪುಗಳು ಮಾಡ್ತಾ ಹೋಗೋದು, ಹೊಸ ತಪ್ಪುಗಳು. ಇವತ್ತು ಫ್ಯಾನ್ ಹೊಡಾಕ್ತೆ ಅಂದರೆ ಮತ್ತೆ ತಿರ್ಗಾ ಫ್ಯಾನ್ ಹೊಡೋಕ್ಕಲ್ಲ, ಮತ್ತು ಫೋನ್ ಹೊಡಾಕ್ತೀನಿ. ಆ ಥರದ ತಪ್ಪುಗಳು ಮಾಡ್ತಾ ಹೋಗಿ ಹೊಸ ತಪ್ಪುಗಳನ್ನು ಮಾಡ್ತಾ ಹೋಗಿ ಜೀವನವನ್ನು ಕಲ್ತ್ಕೊತ, ಅಂದರೆ ಅದರಿಂದ ಮತ್ತೆ ನಾವು ಜೀವನವನ್ನು ರೂಪಿಸ್ಕೊಡುವಂಥದ್ದು. ಆದರೆ ಒಂದೊಂದು ಸರಿ ತಪ್ಪು ಯಾವ ಥರ ಅಂದರೆ ಮರೆಯಲಾಗದ ತಪ್ಪಾಗಿರ್ತದೆ. ಅದು ಮತ್ತೆ ನಾವು ಅದನ್ನು ಸರಿ ಮಾಡ್ಕೊಳಕ್ಕಾಗಲ್ಲ. ಆ ಥರದ್ದೊಂದು ಪಾತ್ರದಲ್ಲಿ ಮಾಡಿರ್ತೀನಿ. ನನಗೆ ಈಗ ನನಗೆ ಶ್ರೀ ಫೋನ್ ಮಾಡಿ ಹೇಳಿದ ಈ ಥರದ್ದೊಂದು ಕಥೆ ಇದೆ ಸರ್, ಹಳ್ಳಿ ಕಥೆ. ನನಗೆ ಯಾವಾಗಲೂ ಈ ಹಳ್ಳಿ ಕಥೆಗಳು ಅಂತಂದರೆ ನನಗೆ ಒಂದು ಸ್ವಲ್ಪ ನನಗೆ ಕಿವಿ ದೊಡ್ಡದಾಗುತ್ತೆ. ಯಾಕೆಂದರೆ ನಾನು ವಾಟ್ಸಪ್ದು ಫಸ್ಟ್ ಅಗ್ರಿಕಲ್ಚರು ಆಮೇಲೆ ಕಲ್ಚರು ಅಂತ ನಾನು ಫಸ್ಟ್ ಹುಟ್ಟು ಬೆಳೆದು ಬದುಕಿದ್ದು ಎಲ್ಲ ನನಗೆ ಸ್ಫೂರ್ತಿ ಸಿಕ್ಕಿದ್ದು ನಟನಾಗಬೇಕು ಅಂತ ಎಲ್ಲದಕ್ಕೂ ನನಗೆ ಮೂಲ ಕಾರಣ ನನ್ನ ಹಳ್ಳಿ ಮತ್ತು ಹಳ್ಳಿಯ ಜೀವನ. ನನಗೆ ಇವತ್ತು ಅದರದ್ದು ಒಂಥರ ನನಗೆ ಹೋಮ್ ಸಿಕ್ಕು ನನ್ನ ಹಳ್ಳಿದು ಅಂತಂದರೆ ಆ ಥರದ್ದು. ಅವ್ರು ನನಗೆ ಶ್ರೀ ಅವ್ರು ಕರ್ಕೊಂಬಂದು ನನಗೆ ಮನೋಜ್ ಅವ್ರು ಈ ಕಥೆ ಹೇಳಿದಾಗ ಒಂದು ರೀತಿ ಡೇಟ್ಸ್ಗಳು ಜಾಸ್ತಿ ಬೇಕಾಗಿತ್ತು. ಅಯ್ಯೋ ಇಷ್ಟೊಂದು ದಿನ ಏನು ಮಾಡೋದು ಅಂತ ನನಗೆ ಇಲ್ಲೆಲ್ಲ ನಾನು ಫಸ್ಟ್ ಈ ಥರ ಮಾಡ್ಕೊತೀನಿ ಅಂತ. ಆಮೇಲಿಂದ ಅವರು ಆಯಿತು ಅಂತ ಅಂದ್ಕೊಂಡು ನಾನು ಮಾಡೋಕ್ಕೋದ್ರೆ ಆ ಲೊಕೇಶನ್ ನಿಜವಾಗ್ಲೂ ಎಲ್ಲ ಸಾವಿರ ವರ್ಷದ ಊರುಗಳು ಅವೆಲ್ಲನೂ. ಬೇಲೂರನ್ನ ಸುತ್ತಮುತ್ತ ಬೇಲೂರು ಹಳೆಬೀಡು ಅಲ್ಲಿ ಯಾವುದೊಂದು ಲಕ್ಷ್ಮೀ ದೇವಸ್ಥಾನ ಅಂತ ಒಂದು ಕರ್ಕೊಂಡೋದ್ರು. ಅದಕ್ಕೊಂದು ಅಲ್ಲಿನ ಗ್ರಾಮಸ್ಥರು 2,000 ಇತಿಹಾಸ ಹೇಳ್ತಾರೆ. ಭಾಳ ಒಳ್ಳೆ ಜನಪ್ಪ ಅಲ್ಲೆಲ್ಲನೂ. ಅಯ್ಯಯ್ಯೋ ಎಷ್ಟು ಎಲ್ಲ ಬಸ್ಗಟ್ಟಲೆ ಬಂದುಬಿಡೋರು ಪಾಪ ಜನ, ತುಂಬ ಪ್ರೀತಿಯಿಂದ ಬಂದು ಎಲ್ಲ ಭಾಗವಹಿಸೋದು. ತುಂಬ ಒಳ್ಳೆ ಜನ. ನನಗೆಂತ ಅಂಥ ಊರುಗಳೆಲ್ಲ ನಿಜವಾಗ್ಲೂ ನನಗೆ ಅಷ್ಟೊಂದು ನಿಮ್ಮದು ಬೇಲೂರು ಮತ್ತು ಹಳೆಬೀಡು ತುಂಬ ಸಮೃದ್ಧಿಯಾದ ಊರುಗಳು. ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡು ತುಂಬ ಗ್ರಾಮವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿರೋ ಊರುಗಳು ಅವೆಲ್ಲನೂ. ಅಲ್ಲಿನ ಇವರು ಅಷ್ಟೇ ಪ್ರತಿನಿಧಿಗಳು ಅವ್ರಿಗೇನು ಡುಬಾಕ್ ಹಾಕ್ಬಿಟ್ಟು ಯಾಮಾರಿಸ್ಬಿಟ್ಟು ಅಂಬಕ್ಕೆ ಹಾಕ್ಬಿಟ್ಟು ಅಲ್ಲಿ ಮುಚ್ಚಿಲ್ಲ, ತೆಗ್ದಿಲ್ಲ ಈ ಥರದ್ದೇನಿಲ್ಲ. ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿರೋ ಊರುಗಳು ಅವೆಲ್ಲ. ಭಾಳ ಎಷ್ಟೆಲ್ಲ ಇದಕ್ಕೆ ಎಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರೆ ಇಲ್ಲ ಸರ್ಕಾರದ ನಾವೆಲ್ಲ ಚೆನ್ನಾಗಿ ಬಳಸ್ಕೊತೀವಿ ಅಂತ ಖುಷಿ ಆಗ್ತದೆ ನಿಜವಾಗ್ಲೂ ಅದೆಲ್ಲ. ಹಾಗೆ ಈ ಥರದ್ದು. ಯಾಕಂದರೆ ನಮಗೆ ನಮ್ಮ ಈ ಹಳ್ಳಿ ಕಥೆಗಳು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಭಾಳ ದೊಡ್ಡ ಇತಿಹಾಸ. ಬಂಗಾರ ಮನುಷ್ಯ ಆಗ್ಬೋದು, ಭೂತೈನ ಮಗ, ಯಜಮಾನ, ಜನ್ಮ ಜೋಡಿ, ಇವೆಲ್ಲ. ಆಮೇಲೆ ತುಂಬ ಆರ್ಟ್ ಸಿನಿಮಾ ಅಂತಂದರೆ ಚೋಮನ ದುಡ್ಡಿ, ಅದೊಂದು ಪಕ್ಕ ನಮ್ಮ ಗುರುಗಳು ಬಿ ವಿ ಕಾರಂತರು ಮಾಡಿದ ಸಿನಿಮಾದು. ಇವೆಲ್ಲನೂ ಜನ ತುಂಬ ಇಷ್ಟಪಟ್ಟು ಮತ್ತೆ ಈಗಲೂ ಅದನ್ನು ನಮ್ಮ ತಿರ್ವಾಕೊಂಡು ನೋಡ್ತಿರೋ ಸಿನಿಮಾಗಳು ಅವೆಲ್ಲನೂ. ಹಾಗಾಗಿ ಅವರು ನನಗೆ ಮನೋಜ್ ಅವ್ರು ಬಂದು ನನಗೆ ಕತೆ ಹೇಳಿದ ತಕ್ಷಣ ನನಗೆ ಒಂದು ಕ್ಷಣ ನನಗೆ ಏನೇನೋ ನೆನಪಾಗ್ಬಿಡುತ್ತೆ. ನನಗೆ ಒಂದು ಹಳ್ಳಿ ಹೊಸ ಕಥೆಗಳು ಹೇಳೋಕ್ಕಾಗಲ್ಲ, ಇರೋ ಕಥೆನೇ ಹೇಳ್ಬೇಕು ನಾವು. ಅದು ನಿಜವಾಗಿ ರಾಮಾಯಣ ಮಹಾಭಾರತ ಮತ್ತೆ ಆಗ್ತಾನೆ ಇರುತ್ತೆ ಕತೆ, ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತೆ ಎಲ್ಲ ನಿಮ್ಗೆ ನೋಡ್ತಿದ್ರೆ ರಾಮಾಯಣ ಬೇರೆ ಥರ. ಅವಾಗೊಂದು 1 ಕೋಟಿ ಮಾಡಿದ್ರೆ ಇವಾಗ 1,000 ಕೋಟಿ 2,000-3,000 ಕೋಟಿ ಸಿನಿಮಾ ಮಾಡ್ತಾವ್ರೆ. ಮತ್ತೆ ಜನಕ್ಕೆ ಅದೇ ಕೂತವಲ್ಲ ಹೆಂಗೆ ಮಾಡ್ತಾರೆ ಅಂತ. ಸಿನಿಮಾ ಕಥೆಗಳು ಅಷ್ಟೇ, ಹೆಂಗೆ ಮಾಡ್ತಾರೆ. ಅಪ್ಪ ಅಂದ್ರೆ ಹೆಂಗಿರ್ತಾರೆ, ಮಗ ಅಂದ್ರೆ ಹೆಂಗಿರ್ತಾರೆ, ಸೊಸೆ ಅಂದ್ರೆ ಹೆಂಗಿರ್ತಾರೆ, ಮಗಳು ಅಂದ್ರೆ ಹೆಂಗಿರ್ತಾರೆ, ಮತ್ತು ಅದು ಹೆಂಗೆ ಮಾಡ್ತಾರೆ ಅಂತ. ಇದನ್ನು ಮನೋಜ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ನನಗೆ ಹೇಳಿದ್ರು. ನನಗೆ ಮೊದಲೇ ರಾಷ್ಟ್ರ ಪ್ರಶಸ್ತಿ ತೊಗೊಂಡವರು ಅಂತ ನನಗೊಂದು ಸಣ್ಣದಾಗಿತ್ತು. ನನಗೆ ಅದು ಥಿಂಕ್ ಆ್ಯಂಡ್ ಟಾಕ್ ಆಗುತ್ತಾ ಅಂದ್ಕೊಂಡು ಇಲ್ಲ, ಆ ಥರದ್ದಾಗಲಿಲ್ಲ. ಅವರು ಕೇಳುವ ರೀತಿ, ಅವರು ಪಾತ್ರಕ್ಕೆ ನನಗೆ ಅದನ್ನು ಅವರು ಈ ರೀತಿ ಹಿಂಗೆ ಆಗಬೇಕು ಅನ್ನೋದು ಅವೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಕೆಲಸ ಮಾಡೋ ರೀತಿಯಂತೂ ಬಿಡಿಯೋರು ರಾಕ್ಷಸರು ಮನೋಜ್ ಅವರು ಮತ್ತು ದೇವೇಂದ್ರ ಅವರು ಮತ್ತು ಅವ್ರ ಟೀಮ್, ನಮ್ಮ ಕ್ಯಾಮ್ರಾಮನ್ ರಾಜ್ ಅವರು. ಅದು ಬೇಲೂರ್ದು ಹಾಸನದ್ದು ಮಳೆಗಳು, ಮಲೆನಾಡು ಮಳೆ, ಅವನನ್ನು ಮಳೆ ಅಂತಾನ ಅದನ್ನು ಚಂಬಲ್ ಇರೋದಂಗೆ ಅವೆಲ್ಲನೂ ಒಯ್ತಾನೆ ಇರ್ತಾರೆ ಅವೆಲ್ಲನೂ. ಅದನ್ನ ಯಾರು ಮಳೆ ಅಂತ ಹೇಳಲ್ಲ. ಅಲ್ಲಿ ಹೋಗಿ ಶೂಟಿಂಗ್ ಮಾಡೋಣ ಅಂತಂದರು.
ನನಗೆ ಹೆಂಗಪ್ಪ ಅಂತ ಅನ್ನಿಸ್ಬಿಡ್ತು. ಆಯಿತು ಹೆಂಗೋ ಅಂತ ನಮಗೆ ಕೆಳಗೆ ಮೇಲೆಲ್ಲ ಕಿತ್ಕೊಂಡು ನನಗೆ ಅಂದ್ಕೊಂಡು ಇಲ್ಲ ಅದು ತಿರ್ಗಿ ಅದು ಒಳ್ಳೆ ಒಳ್ಳೆ ಮಳೆ ಅದು ನಿಜವಾಗ್ಲೂ ಒಳ್ಳೆ ಮಳೆ, ಒಳ್ಳೆ ಹಸಿರು, ದೇವರುಗಳು ಆ ಗುಡ್ಡದ ಮೇಲೆ ಕಡೆ ಕೂತ್ಕೊಂಡು ನೋಡಬೇಕು. ಪಾಪ ಒಳ್ಳೆ ಫಸಲು ಬಂದಿರೋ ಜಾಗ ಹೆಂಗೆ ಮಾಡೋದು ಅಂತಂದರೆ ಏನಿಲ್ಲ ಸರ್, ಒಂದು ಸಣ್ಣ ಬದ ಇದೆ, ನಾವು ಅಲ್ಲೇ ಹೋಗ್ಬೇಕು ಅಂತಂದರು. ಯಾಕೆ ಅಂದರೆ ಅಂದರೆ ಹೊಲ ಹಾಳಾಗ್ಬಿಡುತ್ತೆ ಸರ್, ಅಲ್ಲೇ ನಡ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿ ಎಲ್ಲರದು ಹೋದರೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡೇ ಹೋಗಿದ್ದೀವಿ, ಚಿಯಾ ಅಂದ್ಕೊಂಡು ತುಳಿದು ಬದುವು ಕಾಣ್ತಿಲ್ಲ, ಏನೂ ಕಾಣ್ತಿಲ್ಲ. ಒಂದು 5 ಅಡಿ ರೋಡ್ ಆಯ್ತದ ಪಾಪ. ಕೊನೆಗೊಂದು ಪಾಪ ಅವ್ರೇನು ಅನ್ನಲಿಲ್ಲ. ಜೋಳನೋ ಏನು ಹಾಕಿದ್ರು, ಜೋಳ ಏನು ಹಾಕಿದ್ರು, ಇಲ್ಲ ಪರವಾಗಿಲ್ಲ, ಅವರು ಕನ್ನಡದ ಪ್ರೀತಿಯವರು, ಪರವಾಗಿಲ್ಲ ಬಿಡಿ ಸರ್ ಅಂದ್ಬಿಟ್ಟು. ಈ ಥರದಲ್ಲಿ ನನಗೆ ಅವ್ರ ಎನರ್ಜಿ, ಅವ್ರ ಸರಿ ಕಾಲು ಗೀಲು ಆಗಿ ಕೊನೆಗೆ ಏನೋ ಒಂದು ಆಗಲಿಲ್ಲ ಬರಲಿಲ್ಲ ಅಂದ್ರೆ ಮೀನಕ್ಕ ಆಗ್ಬೇಕು, ಮೀನಕ್ಕ ಬರಬೇಕು, ಹೌದು ಅಂತ ಸೊಳ್ಳೆ ತಿಂಗೋಡ್ರೆ ಭಯಾನ್ ಬಿಟ್ಟಿಂಗ್ ಹೋಗ್ಬಿಡೋದು. ಇದೇನು ಮಾಡ್ತಾರಂದ್ರೆ ಮಾತುಕತೆ ಅವ್ರದ್ದು. ದೇವೇಂದ್ರ ಅವರು ಹೊಸ ಎಕ್ಸ್ಪರಿಮೆಂಟ್ ಮಾಡೋರು. ಮಳೆದಕ್ಕೆ ಅವನೇನೋ ನಾವೇನೋ ಮಾಡ್ಬಿಡಲಿರಿ ಅಂತ. ಈ ಮಳೆ ಜೊತೆಗೆ ಏನಾದ್ರು ಮಳೆ ಬೇಕು ಅಂತಂದರೆ ಪ್ರೊಡ್ಯೂಸರ್ ಡೈರೆಕ್ಟ್ರು ಬೇಕು ಅಂತ ಕೇಳಿದ್ರೆ ಏನು ಮಾಡೋದು ಸರ್, ಇಲ್ಲಿ ಸರ್ ಅದಕ್ಕೆ ನಾವು ಪಾಪ ಅದು ವರ್ಕೌಟ್ ಆಗಲಿಲ್ಲ. ಹೌದು ಅಂತ ಹೇಳಿದೆ, ಇಲ್ಲ ಹಂಗೆ ಆಗಲ್ಲ, ನೀನು ನೋಡಿ ಸಿನಿಮಾ ಅವ್ರವ್ರ ಕೆಲಸ ಅವರೇ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಪಾಪ ಇಲ್ಲ ಸರ್ ಬರುತ್ತೆ ಬಿಡಿ ಸರ್, ಮಳೆ ಬರುತ್ತೆ ಅಂತಾರೆ. ಅದ್ಯಾಕೆ ಬರುತ್ತೆ ಅದಕ್ಕೆ ನಾವು ಹೇಳಿದ್ವು ಶೂಟಿಂಗ್ನವ್ರು ಬರ್ತೀವಿ ಅಂದ್ಬಿಟ್ಟು ನಿಂತೋಗೋದು ಅದಕ್ಕೆ ಏನೋ ಪ್ಲಾನ್ ಮಾಡೋದು ಆಗಲಿಲ್ಲ. ಈ ಥರದ್ದು ಒಂಥರ ನಾವು ಆ ಗ್ರಾಮದವನೇ ಆಗ್ಬಿಟ್ಟಿದ್ದಾರೆ ನಿಜವಾಗ್ಲೂ. ನಿಮ್ಮ ಕ್ಯಾಮ್ರಾ ಫೇಸ್ ಮಾಡ್ತಾ, ಲೈಟ್ ಫೇಸ್ ಮಾಡ್ತಾ, ನಿಮ್ಮಗಳ ಜೊತೆ ಮಾತಾಡುವಂಥ 100 ವೇದಿಕೆ 1000 ವೇದಿಕೆಗಳಲ್ಲಿ ನಿಂತು ನಿಮ್ಮ ಜೊತೆ ಸ್ಪಂದಿಸುವಂಥ ಅವಕಾಶಗಳನ್ನ ಸಾಕಷ್ಟು ಸಲ ಕೊಟ್ಟಿದ್ದೀರಾ. ಅದೇ ರೀತಿ ನಮ್ಮ ಸಿನಿಮಾ ಮಾಡಿದಾಗ ಅದು ಅನಿರೀಕ್ಷಿತವಾಗಿ ಮಾಡಿದ್ರು ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಾಗ ಬಹಳ ಹೆಮ್ಮೆ, ಗೌರವ. ನೀವು ಸಪೋರ್ಟ್ ಮಾಡಿದ್ದು ನಾವೆಲ್ಲರೂ ಬೆಳೆಯೋದಕ್ಕೆ, ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು. ಮನೋಜ್ ಕುಮಾರ್ ಬಗ್ಗೆ ನಾನು ಹೇಳಲೇಬೇಕು. ನಾನು ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದನ್ನ ಬೇರೆ ನೋಡಿದ್ದೆ. ಹಾಗಾಗಿ ಆ ನಂಬಿಕೆ ಮೇಲೆ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ನೀನು ಡೈರೆಕ್ಟ್ ಮಾಡಬೇಕು ಅಂತ ಕೇಳಿದೆ ನಾನು. ಅವರು ಒಂದೇ ಮಾತು ಹೇಳಿದ್ದು ಏನಂತ ಹೇಳಿದ್ರೆ, ನಾನು ಆ ಥರ ಸಿನಿಮಾನ ನಾನು ಆ್ಯಕ್ಚುಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಕಮರ್ಷಿಯಲ್ ಮೂವೀಸು ಅಂತ ಹೇಳಿದ್ರು. ನಾನಂದ್ರೆ ಕಮರ್ಷಿಯಲ್ ಮೂವಿ ಯಾವಾಗ ಬೇಕಾದ್ರೂ ಮಾಡ್ಬಿಡ್ಬೋದು, ಆದರೆ ಈ ಥರದ್ದೊಂದು ಬ್ರಿಡ್ಜ್ ಮೂವಿ, ಒಂದು ಕಂಟೆಂಟ್ ಇಟ್ಕೊಂಡು ಮಾಡುವಂಥ ಸಿನಿಮಾ ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಸೊ ಆ ಕೇಪಬಿಲಿಟಿ ನಿನ್ನ ಹತ್ರ ಇದೆ, ಮಾಡು ಅಂತ ಹೇಳಿದಂಥ ಸಂದರ್ಭ ಕೈಗೆತ್ಕೊಂಡಾಗ ಅಂಡ್ ಅದಾದ್ಮೇಲೆ ಗೊತ್ತಾಯ್ತು, ಹೌದು ನಾನು ಮಾಡದೇ ಇದ್ದಿದ್ರೆ ತಪ್ಪು ಮಾಡ್ತಾ ಇದ್ದೆ ಅಂತ ಹೇಳಿದ್ದು ಮನೋಜ್ ಕುಮಾರ್. ಸೊ ಹಾಗಾಗಿ ರಾಷ್ಟ್ರ ಪ್ರಶಸ್ತಿ ಬರೋದಕ್ಕೆ ಕಾರಣ ಅಂತ ಹೇಳಿದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿದ್ರೆ ಡೈರೆಕ್ಟರ್ ಆಗಬೇಕು. ಸೊ ಹಾಗಾಗಿ ಎಲ್ಲ ಆಂಗಲ್ಸ್ ನಲ್ಲಿ ನನಗೆ ಯಾಕೆ ಮನೋಜ್ ತುಂಬಾ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ, ಒಂದು ಫ್ರೆಂಡ್ ಅಂತ ಮಾತ್ರ ಅಲ್ಲ, ನಿಜವಾಗ್ಲೂ ಪ್ರಾಮಾಣಿಕವಾಗಿ ಎಲ್ಲ ಆಂಗಲ್ಸ್. ಒಬ್ಬ ಸಿನಿಮಾ ಮಾಡಬೇಕಾದ್ರೆ ಒಬ್ಬ ಡೈರೆಕ್ಟರ್ ತಿಳ್ಕೊಂಡಿರ್ಬೇಕಾಗಿರೋದು ಏನು ಅಂತ ಅಂದ್ರೆ, ಬರೀ ಡೈರೆಕ್ಷನ್ ಇಲ್ಲ, ಹಿ ನೋಸ್ ಸಿನಿಮಾಟೋಗ್ರಫಿ, ಹಿ ನೋಸ್ ಎಡಿಟಿಂಗ್, ಹಿ ನೋಸ್ ಮ್ಯೂಸಿಕ್. ನೀವು ಏನಾದರೂ ಕೇಳಿ ಎಲ್ಲಾನು ಹೇಳ್ತಾರೆ. ಸೊ ಅಷ್ಟು ಪರ್ಫೆಕ್ಷನ್ ಇರುವಂತ ಒಬ್ಬ ಬ್ಯೂಟಿಫುಲ್ ಡೈರೆಕ್ಟರ್. ನನ್ನ ಆಸೆ ಏನಂತ ಹೇಳಿದ್ರೆ, ಸೊ ಇದು ಸ್ಟೆಪ್ಪಿಂಗ್ ಸ್ಟೋನ್ ಆಗಲಿ ಅಂದ್ರೆ ಕಮರ್ಷಿಯಲ್ ಸಿನಿಮಾಗಳ ಮೂಲಕ. ಸೊ ಹಾಗಾಗಿ ಒಳ್ಳೇದಾಗ್ಲಿ ಮನೋಜ್ ಕುಮಾರ್ ಅಂಡ್ ಇಡೀ ಟೀಮಿಗೆ. ಯಾಕಂದ್ರೆ ಇದು ಎಲ್ಲ ನನ್ನ ಟೀಮೇನೆ. ನಾವೇನು ಸಿನಿಮಾ ಮೊದಲು ಅಕ್ಷಿ ಮಾಡಿದ್ವಲ್ಲ, ಅದರ ಮ್ಯಾಕ್ಸಿಮಮ್ ಒಂದು 50% ಟೀಮ್ ಜೊತೆಲೇ ಇದೆ. ಸೊ ಅವತ್ತು ಸಿನಿಮಾ ಹೇಗೆ ನಾವು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ವಿ, ಅವತ್ತು ಸಿಕ್ಕಂತ ಸಕ್ಸಸ್ಸು ಕಮರ್ಷಿಯಲಿ ಮನೋಜ್ ಕುಮಾರ್ ಅಂಡ್ ಇಡೀ ಟೀಮಿಗೆ ಸಿಗಬೇಕು ಅನ್ನೋದು ನನ್ನ ಆಸೆ. ಅಂಡ್ ಮನೋಜ್ಗೆ ಎಷ್ಟು ಪ್ರೀತಿ ಅಭಿಮಾನ ಅಂತ ಹೇಳಿದ್ರೆ, ಅವತ್ತು ಸಿನಿಮಾ ಕ್ಲಾಪ್ ಮಾಡೋ ಅಂದ್ರೆ ಶೂಟಿಂಗ್ ಸ್ಟಾರ್ಟ್ ಆಗುವಂತ ಫಸ್ಟ್ ಡೇ ಏನಿತ್ತಲ್ಲ, ಕ್ಲಾಪ್ ಮಾಡೋಕ್ಕೂ ನನ್ನ ಕೈಲೇ ಕೊಟ್ಟಿದ್ದು. ಸೊ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ, ಬೈ ಹಾರ್ಟ್ಫುಲಿ ನಾನು ತುಂಬಾ ಪ್ರೀತಿಯಿಂದ ವಿಶ್ ಮಾಡಿದ್ದೀನಿ, ಚೆನ್ನಾಗಾಗ್ಲಿ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಇವಾಗಲೂ ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಕಮರ್ಷಿಯಲ್ ಸಿನಿಮಾ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎ ಈಸಿ ಥಿಂಗ್ ಇವತ್ತಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ. ಸೊ ಆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಕೂಡ ಗೆದ್ದು ಬರಲಿ. ಯಾಕೆ ಅಂತ ಹೇಳಿದ್ರೆ, ಸಿನಿಮಾದ ಒಂದಷ್ಟು ವಿಚಾರಗಳನ್ನ ನಾನು ಗಮನಿಸಿದೆ. ಸಿನಿಮಾ ನಿಮಗೆ ನೋಡಿದ ತಕ್ಷಣ ಹೇಳ್ಬೋದು, ನಾನು ಎಲ್ಲ ರಿವೀಲ್ ಮಾಡಲ್ಲ, ನೋಡಿದ ತಕ್ಷಣ ಹೇಳ್ಬೋದು ಇದು ಒಂದು ಸಾಮಾನ್ಯವಾಗಿ ಯಾವುದೋ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಪ್ರೇಮ ಕಥೆನಾ ಅಂತ. ಆದರೆ ಅಲ್ಲ ರೀ. ಮತ್ತೆ ನನಗೆ ಪ್ರಣೀತಾ ಶುರು ಮಾಡಿದಾಗ ಹೇಳ್ತಾ ಇದ್ರು KS ನ ನೆನಪಿಸ್ಕೊಂಡು ಅಂತ. ಸೊ ನಾನು KS ನ ನೆನಪಿಸ್ಕೊಳ್ತೀನಿ. ನಾನು ಬಡವಿ ನೀನು ಬಡವ, ನಮ್ಮ ಪ್ರೀತಿ ಒಲವೇನಿದೆಯಲ್ಲ ಅದು ನಮಗೆ ಶಕ್ತಿ ಅಂತ ಹೇಳಿ ದಾಂಪತ್ಯದಲ್ಲಿ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ಅಂಥ ಪ್ರೀತಿಯ ವಿಚಾರಗಳನ್ನ ಎಷ್ಟು ನವಿರಾಗಿ ಹೇಳ್ಬೋದು, ಎಷ್ಟು ಹಸಿರಾಗಿ ಹೇಳ್ಬೋದು, ಎಷ್ಟು ಹೊಸದಾಗಿ ಹೇಳ್ಬೋದು. ಇಂಥ ಪರಿಕಲ್ಪನೆ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಆ ಪ್ರೀತಿಯ ಊರಲ್ಲಿ ಟೈಟಲ್ ಕೇಳಿದ ತಕ್ಷಣನೇ ಎಲ್ಲರ ಕಿವಿಗಳು ಹಿಂಗೆ ಅನ್ಸುತ್ತೆ,
ಸೊ ಟೈಟಲ್ ನನಗೆ ಹೇಳಿದಾಗಲೂ ನನಗೂ ಅದೇ ಥರ ಅನ್ನಿಸ್ತು. ಸೊ ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಪ್ರೊಡಕ್ಷನ್ ವೆನಿಲಾ ಎಂಟರ್ಟೈನರ್ಸ್ ಮತ್ತು ಜಾನಕಮ್ಮ ಪ್ರೊಡಕ್ಷನ್ಸ್ ಅವರಿಬ್ಬರಿಗೂ ಕೂಡ ಹೃದಯ ತುಂಬಿ ನಾನು ಶುಭಾಶಯಗಳನ್ನು ಹೇಳ್ತೀನಿ. ಅದೇ ಮ್ಯೂಸಿಕ್ ಡೈರೆಕ್ಷನಲ್ಲಿ ನಾನು ಸುನಾದ್ ಅವರೇ ನಿಮ್ಮ ಹೆಸರು ನಾನು ಆಗಿಂದಾಗಲೇ ಕೇಳ್ತಾ ಇದ್ದೆ, ಬಟ್ ನನಗೆ ಟ್ಯೂನ್ಸ್ ಎಲ್ಲ ಕೇಳಿಸಿದ್ರು ನನಗೆ. ಸೊ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಆಲ್ರೆಡಿ ನೀವು ಸೂಪರ್ ಹಿಟ್ ಕೊಟ್ಟಿದ್ದೀರಾ ಟೈಟಲ್ ಟ್ರ್ಯಾಕ್ಗಳನ್ನೆಲ್ಲ. ಸೊ ಈಗ ಸಿನಿಮಾ ಮೂಲಕ ನಿಮಗೆ ಇನ್ನೊಂದು ಜಗತ್ತು ತೆರೆದುಕೊಳ್ಳಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಮಾಡೋದು ಸುಲಭ ಅಲ್ಲ ಮಾತಾಡೋದು. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ, ನಮ್ಮೆಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಎಲ್ರಿಗೂ, ನಮ್ಮ ಪ್ರೇಮದವ್ರಿಗೂ, ಊರಲ್ಲಿ ಇರುವ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇದು ನನ್ನ 2ನೇ ಸಿನಿಮಾ. ಸೊ ನಿಮಗೆ ನನ್ನ ಮೊದಲನೇ ಸಿನಿಮಾ ಬಗ್ಗೆ ಇದೇನು ಎಲ್ಲವನ್ನೂ ಅವರು ಹೇಳಿದ್ದಾರೆ, ನಮ್ಮ ಹಳೆ ಸಿನಿಮಾ ನಿರ್ಮಾಪಕರು ಇಷ್ಟೊತ್ತು ಎಲ್ಲರೂ ಹೇಳಿರೋದ್ರಿಂದ ಇನ್ನು ಈ ಸಿನಿಮಾ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಸಿನಿಮಾ ಮಾಡಿದ್ದೀನಿ, ಸಿನಿಮಾ ತೋರಿಸಿದ್ದೀನಿ. ನಾರ್ಮಲಿ ಮನೆಗೆ ಹೋಗಿ ಅಮ್ಮ ಹೊಟ್ಟೆ ಹಸುವಾಗ್ತಿದೆ ಅಂತಂದ್ರೆ ಸಾಕು, ಮನೇಲಿ ಏನಿದೆಯೋ ಅದ್ರಲ್ಲಿ ಫಸ್ಟು ಊಟ ಮಾಡಿಕೋ, ಅಡುಗೆ ಮಾಡಿ ಹೊಟ್ಟೆ ತುಂಬಿಸ್ತಾರೆ ಹೊರತು ಏನು ಕೆಲಸ ಮಾಡ್ಕೊಬಂದೆ, ಏನು ಮಾಡಿದೆ, ಸ್ಕೂಲಲ್ಲಿ ಓದ್ಕೊಬಂದ ಏನೂ ಕೇಳೋದಿಲ್ಲ. ಹಾಗೆ ನಾವು ಸಿನಿಮಾ ಮಾಡಿದ್ದೀವಿ ಅಂತಂದಾಗ ನೀವು ಎಲ್ಲರೂ ಬಂದರು ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಹೇಗೆ ಮಾಡಿದ್ದೀರಾ ಅನ್ನೋದನ್ನೆಲ್ಲದನ್ನು ಬಿಟ್ಟು ನಾವು ಒಂದು ಸಿನಿಮಾ ಮಾಡಿದ್ದೀವಿ ಅಂದ ತಕ್ಷಣ ನೀವೆಲ್ಲರೂ ಬಂದು ಆ ಸಿನಿಮಾನ ಜನರಿಗೆ ತಲುಪಿಸೋಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಹೆಲ್ಪ್ ಮಾಡ್ತೀರಾ, ಅದನ್ನು ಜನರಿಗೆ ಸ್ವಲ್ಪ ಪ್ರಯತ್ನ ಮಾಡ್ತೀರಾ. ಸೊ ನಿಮ್ಗಳ ಹತ್ರ ಒಂದು ನಾನು ಸಿನಿಮಾ ಮಾಡಿದ್ದೀನಿ ಅಂತ ಹೇಳೋದು ಬಿಟ್ಟು ಬೇರೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದನ್ನ ಮೀರಿ ನಾವು ಸಿನಿಮಾ ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ, ಸಿನಿಮಾ ಹಾಗಿದೆ ಹೀಗಿದೆ ಅಂತ ನಾನು ಹೇಳೋದಕ್ಕಿಂತ ನೋಡಿ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ, ನಾಳೆ ಜನಗಳು ಹೇಳಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಜನಗಳಿಗೆ ಈ ತಲುಪಿಸೋ ಸಿನಿಮಾನ ಕೊನೆಗೆ ನಾವು ಆ ನಂಬಿಕೆನ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟು ಬಿಟ್ಟು ಇನ್ನು ಹೇಳಬೇಕು ಅಂತಂದರೆ ರಂಗನಾಥ್ ಸರ್ ಬಗ್ಗೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂತಂದರೆ ನಮ್ಗೆ ಆ ಅರ್ಹತೆ ಇರಬೇಕು. ಸೊ ಅಷ್ಟಕ್ಕೂ ಬೆಳಕಿನ ಬಗ್ಗೆ ನೆರಳು ಏನು ಮಾತಾಡ್ಲಿಕ್ಕೆ ಸಾಧ್ಯ ಸರ್? ಈ ಸಿನಿಮಾಗೆ ನನಗೆ ನೀವು ಬೆಳಕು. ಸೊ ಬೆಳಕಿಲ್ಲದೆ ನೆರಳಿಗೆ ಅಸ್ತಿತ್ವನೇ ಇರೋದಿಲ್ಲ, ಹಾಗೆ ನೀವಾಗಿದ್ದೀರಾ. ಸೊ ಹಾಗಾಗಿ ಅವ್ರ ಬಗ್ಗೆ ಎಲ್ಲ ಗೊತ್ತೇ ಇದೆ. ಸೊ ನಾನು ಅವರು ಹಾಗೆ ಮಾಡಿದ್ದಾರೆ ಹೀಗಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ತುಂಬ ಸ್ಪೆಷಲ್ ವಿಶೇಷವಾಗಿ ಪಾತ್ರದಲ್ಲಿ ನಮಗೆ ತುಂಬ ಶೂಟ್ ಮಾಡಿದ ಜಾಗ ಹಾಸನದ ಹತ್ರ. ಒಂದೇ ಶೆಡ್ಯೂಲ್ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ರು, ಬಿಕಾಸ್ ಅದು ನಮ್ಗೆ 2 ತಿಂಗಳು ಸಿಗುವಂಥ ಲೊಕೇಶನ್. ಈಗೇನು ಶೂಟ್ ಮಾಡಿದ್ದೀವಿ ಅದು ಹಾಸನ ಹತ್ರ ಬರೀ 2 ತಿಂಗಳು ಸಿಗುವಂಥ ಲೊಕೇಶನ್. ಯಾವಾಗಲೂ ಮಳೆ ಬರ್ತಾ ಇರುತ್ತೆ ಆ ಟೈಮ್ನಲ್ಲಿ, ಹೊಲ ಗದ್ದೆ ಎಲ್ಲ ಕೆಸರಾಗಿರುತ್ತೆ, ಮನೆ ಮುಂದೆ ಎಲ್ಲ ಕೆಸರಾಗಿರುತ್ತೆ. ಸೊ ಆ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಹತ್ರ ಹೋಗಿ ಹೇಳಿದಾಗ ಅವ್ರಿಗೆ ಕತೆ ಇಷ್ಟಪಟ್ಟು ಸರಿ ಆಯಿತು ನಾನು ಮಾಡ್ತೀನಿ ಅಂತ ಹೇಳಿ ನಮಗೆ ಕೈ ಜೋಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್.